ಗಣಿ ಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣಿಯಿಂದಾಗಿ ಯಾರ್ಯಾರಿಗೆ ಗ್ರಹಣ ಕಾದಿದೆ, ಗ್ರಹಚಾರ ಕಾದಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ನಮ್ಮ ಜೊತೆ ಮತ್ತೊಬ್ಬ ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಜ್ಯೋತಿಷ್ಯ ತಜ್ಞರಾಗಿರುವಂತಹ ಯತೀಂದ್ರ ಸಾಯಿ ಅವರಿದ್ದಾರೆ. ಯತೀಂದ್ರ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ, ರಾಜ್ಯದಲ್ಲಿ ಇದು ಯಾವುದೇ ಒಬ್ಬ ನಾಯಕರಿಂದ, ಒಬ್ಬ ಪಕ್ಷದಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಅಲ್ಲ. ಇಡೀ ಯಾಕೆ ಇಂತಹ ರಾಜ್ಯದ ಜನರಿಗೆ ಸ್ಥಿತಿಗತಿ ಬಂದಿದೆ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದ್ರ ಬಗ್ಗೆ ಇದೊಂದು ನಮ್ಮ ರಾಜ್ಯಕ್ಕೆ ಹಿಡಿದಿರುವಂಥ ಒಂದು ಗ್ರಹಣನೇ ಅಂದ್ಕೊಳ್ತಾ ಇದೆ. ಆ್ಯಕ್ಚುಲಿ ಕೆಲವೇ ವ್ಯಕ್ತಿಗಳು ಅನ್ನೋದಕ್ಕಿಂತ ಅನೇಕ ವ್ಯಕ್ತಿಗಳಿಂದ ನಡೀತಿರುವಂಥ ವಿದ್ಯಮಾನ ಇವತ್ತು ರಾಜಕೀಯವನ್ನೇ ತಲ್ಲಣಗೊಳಿಸಿದೆ. ಅಂಥದ್ರಲ್ಲಿ ಪ್ರಮುಖ ಪಾತ್ರಧಾರಿಗಳು ಬೇಕಾದಷ್ಟು ಇರ್ಬೋದು, ಅದರ ಹಿಂದೆ ಮುಂದೆ ಇರುವಂಥವ್ರು ಕೂಡ ಈ ಗ್ರಹಣದ ಒಂದು ಎಫೆಕ್ಟ್ ತಟ್ಟುತ್ತೆ. ಅಂಥ ಒಂದು ವಿಶಿಷ್ಟವಾದಂಥ ದಿನಗಳು ಈ ಮುಂದೆ ಬರಲಿದ್ವಿ. ಅದಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ, ನೋಡೋಣ ಏನಾಗುತ್ತೆ ಅನ್ನೋ ಒಂದು ಮನೋಭಿಪ್ರಾಯ ನಮ್ಮಲ್ಲೂ ಕೂಡ ಇಟ್ಕೊಂಡಿದ್ವಿ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಬ್ಲಾಸ್ಟ್ ಆಗಿಲ್ಲ. ಯೂಶಲಿ ಬ್ಲಾಸ್ಟ್ ಆದ ತಕ್ಷಣ ಅದರ ಒಂದು ವಿದ್ಯಮಾನಗಳು ಏನಿರುತ್ತೆ ಅಂತ ಸ್ಟಡಿ ಮಾಡಲೇಬೇಕಾಗುತ್ತೆ. ಓಕೆ, ನಾನು ಆಗಲೇ ಹೇಳ್ದೆ, ಲೋಕಾಯುಕ್ತರ ವರದಿಯಲ್ಲಿ ಯಾರೆಲ್ಲ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮುಖ್ಯಮಂತ್ರಿ ಯಡಿಯೂರಪ್ಪ, ಮಾಜಿ ಸಿಎಂ ಕುಮಾರಸ್ವಾಮಿ, ರೆಡ್ಡಿ ಬ್ರದರ್ಸ್ ಸೇರಿದಂತೆ ಅನಿಲ್ ಲಾಡ್, ಸಂಸದರಾಗಿರುವಂಥ ಅನಿಲ್ ಲಾಡ್, ಸಾಕಷ್ಟು ಜನ ಆರೋಪ ಎದುರಿಸ್ತಾ ಇದ್ದಾರೆ. ಇವರೆಲ್ಲರ ಒಂದು ವೈಯಕ್ತಿಕ ಜಾತಕವನ್ನು ನಾವು ನೋಡ್ತೀವಿ. ಅವರ ಗ್ರಹಚಾರ ಹೇಗಿದೆ, ಈಗ ಅವರ ಟೈಮ್ ಹೇಗಿದೆ ಅನ್ನೋದನ್ನು ನೋಡ್ತೀವಿ. ಮೊದಲನೇ ಸ್ಥಾನ ನಮ್ಮ ರಾಜ್ಯದ ದೊರೆ ಸಿಎಂ ಯಡಿಯೂರಪ್ಪ. ಯಾಕಂದರೆ ಸಂಕಷ್ಟಗಳನ್ನು, ಅಗ್ನಿ ಪರೀಕ್ಷೆಗಳನ್ನು ಎದುರಿಸೋದ್ರಲ್ಲೂ ಕೂಡ ನಂಬರ್ 1 ಸ್ಥಾನ ಗಳಿಸಿದ್ದಾರೆ. ಹಾಗಿದ್ರೆ ಯಡಿಯೂರಪ್ಪನವರ ಡೇಟ್ ಆಫ್ ಬರ್ತ್ 27/2/1943, 27 ಫೆಬ್ರವರಿ 1943. ಸೊ ದೇವಿಶ್ರೀ ಅವರೇ, ಅವರ ಹುಟ್ಟಿದ ದಿನಾಂಕವನ್ನು ತೆಗೆದುಕೊಳ್ಳೋದಾದರೆ, ಇಲ್ಲಿವರೆಗೂ ಅವರು ನಡೆದು ಬಂದ ಹಾದಿಯನ್ನು ನೋಡೋದಾದರೆ, ಈಗ ಅವರ ಟೈಮ್ ಹೇಗಿದೆ? ಒಳ್ಳೆ ಪ್ರಶ್ನೆ ನೀವು ಮಾಡಿದ್ರ ಅಂತಲೇ ಹೇಳ್ಬೋದು. ನೋಡಿ, ಇವರು ಹುಟ್ಟಿರ್ತಕ್ಕಂಥದ್ದು 27 ಫೆಬ್ರವರಿ 1943, ಚೆನ್ನಾಗಿ ಕರೆಕ್ಟ್ ಇದೆ. ಮತ್ತು ಇವರು ಹುಟ್ಟಿರ್ತಕ್ಕಂಥ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಇವರು ಜನನವಾಗಿದ್ದಾರೆ ಅಂತಲೇ ಹೇಳ್ಬೋದು. ಹುಟ್ಟಿರ್ತಕ್ಕಂಥ ಲಗ್ನ ಬಂದು ವೃಷಭ ಲಗ್ನ ಅಂತ ಹೇಳ್ತೀವಿ. ಲಗ್ನದಲ್ಲೇ ಶನಿ ಇದ್ದಾನೆ ಅಂತಲೂ ಸಹ ಹೇಳ್ಬೋದು. ನೋಡಿ, ಈಗ ಇವರು ಪ್ರಪ್ರಥಮವಾಗಿ ಮುಖ್ಯಮಂತ್ರಿ ಈ ಪಟ್ಟವನ್ನು ಪಡೆದಿದ್ದು ಚಂದ್ರ ದಶೆಯಲ್ಲಿ ಅಂತಲೇ ಹೇಳ್ಬೋದು. ಚಂದ್ರ ಒಳ್ಳೆಯ ಸ್ಥಾನದಲ್ಲಿ ಇರೋದ್ರಿಂದ ಚಂದ್ರ ದಶೆಯಲ್ಲಿ ಅವ್ರ ಪಟ್ಟ ಸಿಕ್ಕಿದೆ. ಆದರೆ ಮಧ್ಯದಲ್ಲಿ ಕೆಲವೊಂದು ಗ್ರಹಗಳು ಅಂತ ಅಂದರೆ ಒಂದೊಂದು ದಶೆಯಲ್ಲಿ ತನಗೆ ಆದಂತಹ ಕೆಲವೊಂದು ಗ್ರಹಸ್ಥಿತಿಗಳಲ್ಲಿ ದಶಾಭುಕ್ತಿಗಳು ಅಂತ ಬರುತ್ತೆ, ಅಂತರ್ದಶಾಭುಕ್ತಿ ಅಂತ. ಈ ದಶಾಭುಕ್ತಿಗಳ ಅನುಸಾರವಾಗಿ ಯಾವ ಯಾವ ದಶೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ, ನೀಚ ಸ್ಥಾನದಲ್ಲಿದ್ದಾಗ, ಸ್ವಕ್ಷೇತ್ರದಲ್ಲಿದ್ದಾಗ ಒಳ್ಳೆ ಫಲ ಕೊಡ್ತಾ ಇದ್ರು ಸಹ, ಅಂತರ್ದಶಾಭುಕ್ತಿಯಲ್ಲಿ ಯಾವುದಾದ್ರೂ ಕೆಟ್ಟ ಗ್ರಹಗಳಿದ್ದಾಗ, ಅಂತಂದರೆ ಪಾಪಗ್ರಹಗಳು ಅಂತ ಹೇಳ್ಬೋದು, ಅವ್ರಿಗೆ ಕೆಟ್ಟದ ಬಯಸ್ತಕ್ಕಂಥ ಜನರು ಯಾವ ರೀತಿ ಆ ರೀತಿ ಗ್ರಹಗಳು ಇರುತ್ತೆ ಅಂತ ಅವ್ರಿಗೆ ಮಾತ್ರ. ಆ ಗ್ರಹಗಳು ಅವ್ರಿಗೆ ಒಂದು ಜಾತಕದಲ್ಲಿ ದಶಾಭುಕ್ತಿಗಳ ಸಮಯದಲ್ಲಿ ಬಂದಾಗ ಕೆಟ್ಟದ್ದಾಗುವುದು ಉಂಟು. ಈಗ ನಾವೊಂದು ಉದಾಹರಣೆಗೆ ಒಂದು ಮಾತು ಹೇಳಬೇಕು ಅಂತ, ಒಂದು ಗಿಡ ಬೆಳೀತಾ ಇರುತ್ತೆ. ಆ ಗಿಡಕ್ಕೆ ಒಂದು ಯಾವುದೋ ಸಣ್ಣ ಹುಳುಗಳು ಸ್ವಲ್ಪ ಸೇರ್ಕೊಳ್ಳುತ್ತೆ. ಆಗ ನಾವು ಏನು ಮಾಡ್ತೀವಿ, ಗಿಡ ಕಟ್ ಮಾಡಲ್ಲ, ಆ ಒಂದು ಪಾಟ್ ಮಾತ್ರ, ಎಲೆ ಮಾತ್ರ ಕಿತ್ತು ಆಚೆಗೆ ಬಿಸಾಕ್ತೀವಿ. ಅಂದರೆ ಕಿತ್ತಾಕಿದ್ದೀವಿ ಅಂತಂದ್ರೆ ಹುಳ ಬಿದ್ದಿದೆ ಅಂತ ಕಿತ್ತಾಕಿದ್ವಿ, ಅಲ್ಲಿ ಹಿಂಸೆ ಬರೋದಿಲ್ಲ. ಅರ್ಥ ಇವ್ರ ಜಾತಕದಲ್ಲೂ ಸಹ ಅನೇಕ ಬದಲಾವಣೆಗಳು ಆಗ್ತಾ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದೇ ರೀತಿ ಈಗ ಪ್ರಸ್ತುತಕ್ಕೆ ಅವ್ರಿಗೆ ಈಗ ಬುಧ ಭುಕ್ತಿ ನಡೀತಾ ಇದೆ, ಚಂದ್ರ ದಶೆಯಲ್ಲಿ ಬುಧ ಭುಕ್ತಿ. ಇವ್ರಿಗೆ ಬುಧ ಅಷ್ಟೊಂದು ಒಳ್ಳೆ ಸ್ಥಾನದಲ್ಲಿ ಇಲ್ಲ. ಆದ್ರಿಂದ ಅವ್ರಿಗೆ ಅನೇಕ ವಿಧಗಳಲ್ಲಿ ಹಿಂಸೆಗಳು ಒಳಗಾಗ್ತಾ ಇರ್ತಾರೆ, ಬೇರೆಯವರ ಕಿರುಕುಳನೂ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಒಬ್ಬ ಮನುಷ್ಯನಿಗೆ ಅಹಿಂಸೆ ಮಾಡಬೇಕು ಅಥವಾ ನಾನು ಕೆಟ್ಟದ್ದು ಮಾಡಬೇಕು ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ, ಬೇರೆಯವ್ರು ಹಿಂಸೆ ಕೊಟ್ಟಾಗ ತಾನು ಹಿಂಸೆವನ್ನ ಬಯಸ್ತಾನೆ. ಇದು ಅನಾದಿ ಕಾಲದಿಂದ ಬಂದಿರುತ್ತೆ. ನನ್ಗೆ ಯಾರೋ ಒಬ್ರು ತೊಂದರೆ ಕೊಡ್ತಾ ಇದಾರೆ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಮೂರ್ಖ ಆಗ್ಬಿಡ್ತೀನಿ. ಸುಮ್ಮನೆ ಇದ್ರೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಕುಟ್ಕೊಂಡ್ರೆ ಅವ್ರು ಇನ್ನೂ ಮಣ್ಣು ತಿನ್ನಿಸ್ತಾರೆ. ಅದಕ್ಕೆ ಉತ್ತರೆ ಪ್ರತ್ಯುತ್ತರ ಚೈವ ಅನ್ನೋ ಹಾಗೆ ಅಂತಂದ್ರೆ, ಏನೇ ಒಂದು ಯಾರಾದ್ರೂ ಒಂದು ತಪ್ಪನ್ನು ಮಾಡಿದಾಗ ಅಥವಾ ನನ್ನ ಮೇಲೆ ಒಂದು ದ್ವೇಷವನ್ನು ಸಾಧನೆ ಮಾಡಿದಾಗ ಮತ್ತೆ ಅದನ್ನು ಮಾಡಬೇಕು ಅನ್ಸುತ್ತೆ. ಅದು ಇಂಥ ದಶೆಗಳಲ್ಲಿ ನಡೆಯುವಂಥ ವಿಚಾರ. ಪ್ರಸ್ತುತ ಕಾಲಕ್ಕೆ ಇವ್ರಿಗೆ ಈಗ ಕೇತು ದಶೆ ಪ್ರಾರಂಭ ಆಗುತ್ತೆ. ಈ ವರ್ಷದ ಒಂದು ನವೆಂಬರ್ ತಿಂಗಳ ತನಕ ಇವರೇನಾದರೂ ಪಟ್ಟದಲ್ಲೇ ಕೂತಿದ್ರೆ ಆದ್ರೆ ಇವ್ರ ಮುಂದೆ ಇನ್ನೂ 1 ವರ್ಷ ಏನು ಮಾಡೋಕ್ಕಾಗೋದಿಲ್ಲ ಅಂತ. ನವೆಂಬರ್ ವರೆಗೂ ಸ್ವಲ್ಪ ಕಂಟಕ ಇದೆ, ತುಂಬಾ ಕಂಟಕನೇ ಇದೆ. ಆ ನವೆಂಬರ್ ಕಳೆದ ನಂತರ ಇವರಿಗೆ ಕೇತು ಭುಕ್ತಿ ಪ್ರಾರಂಭ ಆಗುತ್ತೆ. ಕೇತು ಭುಕ್ತಿ ತುಂಬಾ ಚೆನ್ನಾಗಿದೆ, ಅದರಲ್ಲಿ ಒಳ್ಳೇದಾಗುವಂಥ ಅನುಕೂಲಗಳು ಇದೆ. ಆದ್ರಿಂದ ಈ ಒಂದು ನವೆಂಬರ್ ತಿಂಗಳ ತನಕ ಏನಾದರೂ ಆಗ್ಬೋದು ಜಾತಕದಲ್ಲಿ. ಈಗ ನೋಡಿ, ಜನನ ಅನ್ನೋದು ತಾಯಿ ಗರ್ಭದಿಂದಾನೇ ಬರಬೇಕು, ಮರಣ ಅನ್ನೋದು ಎಷ್ಟು ವಿಧದಲ್ಲಾದ್ರೂ ಬರ್ಬೋದು. ಅಂದ್ರೆ ಸಂಕಟ ಅನ್ನೋದು ಇವ್ರಿಗೆ ಯಾವ ಕಡೆಯಿಂದ ಆದ್ರೂ ಬರ್ಬೋದು. ಆದ್ರಿಂದ ಇವರು ನವೆಂಬರ್ ತನಕ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಅಂತ ನಾನು ಅವರ ಜಾತಕದ ಪ್ರಕಾರ ಹೇಳುತ್ತೆ. ನವೆಂಬರ್ ದಾಟಿದ್ರೆ ಸಾಕು, ಆಗ ಮತ್ತೆ ಇನ್ನೊಂದು ವರ್ಷ ಅಧಿಕಾರವಾಗಿ ಸಲೀಸಾಗಿ ಪೂರೈಸ್ತಾರೆ ಅಂತ ಹೇಳ್ತಾ ಇದ್ದೀರಿ. ಓಕೆ, ಇನ್ನು BS ಯಡಿಯೂರಪ್ಪರ ನಂತರ ಪಕ್ಷದ ಒಂದು ಇಮೇಜ್ಗೆ ಯಾಕಿಷ್ಟೊಂದು ಧಕ್ಕೆ ಆಗ್ತಾ ಇದೆ? ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಯಾವ ರೀತಿ ಹೀಗಾಯ್ತು? ಯಡಿಯೂರಪ್ಪ ಅವರ ಸ್ಥಿತಿಗತಿ ಈಗ ಸಂಖ್ಯಾಶಾಸ್ತ್ರಜ್ಞರ ಪ್ರಕಾರ ಏನು ಹೇಳಬಹುದು? ಆರ್ಯವರ್ಧನ್ ಅವರೇ, ನೀವೇನು ಹೇಳ್ತೀರಿ? ನಾನು ಇದು ಇವಾಗ ಆಗಿತ್ತಲ್ಲ, ಇದು ಯಡಿಯೂರಪ್ಪರಿಗೆ ಒಂದು 2 ತಿಂಗಳ ಮುಂಚೆಗಳೇ ಗೊತ್ತು. ನಾವು ಹೇಳಿದ್ದು ಅವ್ರ ಪಕ್ಷದವ್ರಿಗೆ ಇದೇ ಥರ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿತ್ತು. ಅವರು ಹೇಳಿದ್ರಂತೆ, ನೋಡೋಣ
ಏನು ಬರುತ್ತೆ ಇನ್ನೇನು ಇಲ್ವಲ್ಲ ಎಲ್ಲ ಆಯ್ತು ಅಂದಿರಂತೆ. ಎಲ್ಲರೂ ನನಗೆ ಇವತ್ತು ಎಲ್ಲರೂ ಫೋನ್ ಮಾಡಿದರು. ಇದು ನಾನು ಏನಕ್ಕೆ ಕೇಳಿದ್ರೆ ಅವ್ರಿಗೆ ಹುಟ್ಟಿರೋದು 2ನೇ ತಿಂಗಳಿಂದ 9ನೇ ತಿಂಗಳು ಅವ್ರಿಗೆ ಯಾವಾಗಲೂ ಕೆಟ್ಟದ್ದು ಮಾಡುತ್ತೆ. ಆಮೇಲೆ ಈ ತಿಂಗಳಲ್ಲಿ ಅವ್ರು ಭಾಳ ಲಕ್ಕಿ ತಿಂಗಳು ಅಂತ ನಾನು ಮೊನ್ನೆ ಹೇಳಿದ್ದೆ. ಒಂದು ಒಳ್ಳೆ ಟ್ರಿಪ್ಪೆಲ್ಲ ಹೋಗಿರೋದ್ರಿಂದ ಇದು ಎಲ್ಲಕ್ಕಿಂತ ಮಿಗಿಲಾಗಿ 9ನೇ ತಿಂಗಳಿದೆಯಲ್ಲ ಭಾಳ ತೊಂದರೆ ಅವ್ರಿಗೆ. ಭಾಳ ಅಂದರೆ ಭಾಳ. ನಾನು ಮುಂದೆ 1 ತಿಂಗಳ ಹಿಂದೆ ಮೀಡಿಯಾದಲ್ಲಿ ಇಲ್ಲೇ ಹೇಳೋಗಿದ್ದೆ 30ನೇ ತಾರೀಕು. ಇದು ಮತ್ತೆ ಇದಾದಮೇಲೆ ಅವ್ರಿಗೇನು ಅಂಥ ತೊಂದರೆ ಬರೋಕ್ಕಲ್ಲ. ಇವಾಗಂತೂ ಭಾಳ ತೊಂದರೆ ಇದೆ. ಭಾಳ ಅಂದರೆ ಆಮೇಲೆ ಅವ್ರು ಮೊದಲನೇ ಸರಿ ಮುಖ್ಯಮಂತ್ರಿ ಅಲ್ಲ, ಆ ಡೇಟ್ ಸರಿಯಿಲ್ಲ ಅವ್ರಿಗೆ, ಎಗನಿಸ್ಟ್ ಆಗಿದೆ. ಅದು ಕೂಡ ಲೆಕ್ಕ. ಆಮೇಲೆ ಮೊದಲ ಬಾರಿ ಅಧಿಕಾರ ಏನು ವಹಿಸಿದ್ರು ಆಗ ಕೇವಲ 7 ದಿನಗಳ ಅಧಿಕಾರ ಇದ್ದವಾಗ, ಸೊ ಅಲ್ಲಿಂದಲೇ ಅವರ ಟೈಮ್ ಇದಾಗಿದೆ ಅಂತ ಹೇಳ್ತಾರೆ. ಗ್ಯಾರಂಟಿ. ಆಮೇಲೆ ಈ ವರ್ಷ ಅವ್ರಿಗೆ ಕುಟುಂಬದ ಮೇಲೆ ಆಸೆ ಇತ್ತು. ಇದನ್ನ ಪಕ್ಷದಲ್ಲಿ ಕರ್ಕೊಂಡು ಟ್ರಿಪ್ ಹೋಗಿದ್ದು ಇನ್ನೂ ಚೆನ್ನಾಗಿರೋದು. ಇವ್ರ ಮನೆಯವ್ರು ಹೋಗೋದಕ್ಕಿಂತ ಸೊ ಈಗೇನ್ ಮಾರಿಷಸ್ಗೆ ಹೋಗಿದ್ದಾರೆ, ಸೊ ಕುಟುಂಬದವ್ರನ್ನ ಬಿಟ್ಟು ಪಕ್ಷದವ್ರನ್ನ ಕರ್ಕೊಂಡು ಹೋಗಿದ್ರೆ ತುಂಬಾ ಚೆನ್ನಾಗಿರೋದು. ಆಮೇಲೆ ಈ ಭೂಮಿ ಇದೆಯಲ್ಲ, ಈ ದೇಶಕ್ಕೆ ಮಾತ್ರ ಅಲ್ಲ, ಎಲ್ಲರ ಮನೇಲಿ ಇದೆ. ಅವ್ರವ್ರ ಮನೇಲಿ ಯಾರ್ಯಾರು ಬಲವಾಗಿರ್ತಾರೋ ಅವ್ರ ಮನೇಲಿ ಅವ್ನ ಆಸ್ತಿ ಇವ್ನು ಮೋಸ ಮಾಡೋದು, ಇವನ ಆಸ್ತಿ ಮೋಸ ಮಾಡೋದು ಪ್ರತಿನಿತ್ಯ ನಡೀತಿದೆ. ಅದು ಭೂಮಿನ ಯಾರ ಮನೇಲಿ ಅಣ್ಣ ತಮ್ಮರಿಗೆ ಮೋಸ ಮಾಡ್ತಾರೋ ಅವರಷ್ಟು ಪಾಪ ಅನ್ಭೋಗ್ಸೋರು ಇನ್ನೊಬ್ಬ ವ್ಯಕ್ತಿ ಇಲ್ಲ ಜಗತ್ತಲ್ಲಿ. ಅಷ್ಟು ಕರೆಕ್ಟಾಗಿ ಹೇಳ್ತೀನಿ. ಆಮೇಲೆ ಇವರು ಡೇಟಿಗೆ ಭೂಮಿ ಇವಾಗ ಇವ್ರದ್ದು ಎಲ್ಲವೂ ಕೂಡ ಒಂದು ಬರುತ್ತೆ. ಆ ಡೇಟ್ ಆಫ್ ಬರ್ತು ಒಂದು ಬರೋದ್ರಿಂದ 6 ಅನ್ನೋ ನಂಬರ್ ಇದೆಯಲ್ಲ, ಎಲ್ಲರೂ ಇವ್ರನ್ನ ಸಿಗಿಸ್ತಾ ಇರುತ್ತೆ ಈ ವರ್ಷದಲ್ಲಿ 9ನೇ ತಿಂಗಳು. ಅದಾದಮೇಲೆ ಅವ್ರಿಗೆ ಏನೂ ತೊಂದರೆ ಆಗಲ್ಲ. ಓಕೆ, ಯತೀಂದ್ರ ಅವರೇ ನೀವೇನು ಹೇಳ್ತೀರಿ ಯಡಿಯೂರಪ್ಪ ಅವರ ಅಗ್ರಗತಿ ಬಗ್ಗೆ? ವೈಶಿಷ್ಟ್ಯತೆ ಏನು ವೈಶಿಷ್ಟ್ಯತೆ ಅಂದರೆ, ಇವರ ಒಂದು ಜಾತಕ ಪರಿಶೀಲನೆಯನ್ನು ಗುರುಗಳು ಮಾಡಿ ನೋಡಿ ಹೇಳಿದ್ದಾರೆ. ವಿದ್ಯಮಾನಗಳನ್ನು ನೋಡ್ತಾ ಹೋದಾಗ ಅಲ್ಲ, 2008 ಅವರ ಪ್ರಾರಂಭಿಕ ಹಂತದ ದಿನಗಳು ಹೇಗೆ ಮುನ್ನುಡಿತಾ ಬಂತೋ ಅದು 2009-10ರಲ್ಲೂ ಪೂರ್ಣವಾಯಿತು. ತದನಂತರ ಈ 2011ರ ಜೂನ್ ಏನಿದೆಯಲ್ವಾ, ಈ ಜೂನ್ ಮಾತ್ರ ಅವರಿಗೆ ತುಂಬ ಸಂಕಷ್ಟಕ್ಕೆ ಈಡು ಮಾಡುವಂಥ ಒಂದು ತಿಂಗಳಾಗಿರುತ್ತೆ. ಯಾಕೆ ಈ ಥರ ಅಂದರೆ, ಅಲ್ಲಿ ಕಾಂಬಿನೇಷನ್ ಒಂದು ಕ್ರಿಯೇಟ್ ಆಗುತ್ತೆ. ಶನಿ ಮತ್ತು ಚಂದ್ರರ ಒಂದು ಕಾಂಬಿನೇಷನ್ ದಿಶಾಭುಕ್ತಿಗಳಲ್ಲಿ ಉಂಟಾಗುತ್ತೆ. ಈ ದಿಶಾಭುಕ್ತಿಗಳಲ್ಲಿ ಉಂಟಾಗುವಂಥ ಈ ಶನಿ ಚಂದ್ರ ಕಾಂಬಿನೇಷನ್ನ ಇದನ್ನು ಆ್ಯಕ್ಚುಲಿ ಪುನರ್ಪು ದೋಷ ಅಂತ ಹೇಳ್ತಾರೆ. ಯಾರದೇ ಜಾತಕದಲ್ಲಿ ಶನಿ ಚಂದ್ರ ಕಾಂಬಿನೇಷನ್ ಬಂದರೆ ಪುನರ್ಪು ದೋಷ ಅಂತ ಹೇಳ್ತಾರೆ. ಇಂಥ ಒಂದು ದೋಷ ಬಂದಾಗ ವಯೋವೃದ್ಧರಿಗೆ ನಾಟ್ ಓನ್ಲಿ ಇನ್ ಪೊಲಿಟಿಕಲ್ ಅಫೇರ್, ಅವರ ವೈಯಕ್ತಿಕ ಗುಣಗಳಲ್ಲಿ, ವೈಯಕ್ತಿಕ ಕ್ಯಾರೆಕ್ಟರ್ಗಳಲ್ಲಿ, ಅವರ ಒಂದು ಹೆಲ್ತ್ ಗ್ರೌಂಡ್ಸಲ್ಲಿ ಕೂಡ ತುಂಬ ಕಾಂಪ್ಲಿಕೇಶನ್ಸ್ಗಳು ಕ್ರಿಯೇಟ್ ಆಗ್ತವೆ. ಅಂಥ ಸಿಚುಯೇಷನ್ಸು ಇವ್ರಿಗೆ ಸ್ಟಾರ್ಟಿಂಗ್ ಫ್ರಮ್ ಜೂನಿಂದ ಕಮೆನ್ಸ್ಮೆಂಟ್ ಆಗಿದೆ ಈಗ. ಆ್ಯಕ್ಚುಲಿ ನೆಕ್ಸ್ಟ್ ಡಿಸೆಂಬರ್ 2011ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಥಾ ಪ್ರಕಾರವಾಗಿ ಮಾರ್ಚ್ನಿಂದ ಮತ್ತೆ ಕಮೆನ್ಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇವರು ತುಂಬ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಿಕ್ಕೊಳ್ತಾರೆ. ಆದರೂ ನೆನ್ಪಿಟ್ಕೊಳ್ಳಿ, ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಶತಪ್ರಯತ್ನ ಪಟ್ಟು ತಮ್ಮ ಸ್ಥಾನವನ್ನು, ತಮ್ಮ ಚೇರನ್ನು ಭದ್ರವಾಗಿ ಇಟ್ಕೊಳ್ಳಿಕ್ಕೆ ಅವರಿಗೆ ಸಾಕಷ್ಟು ರೀತಿಯ ಫೆಸಿಲಿಟೀಸ್ ಇದೆ, ಏನು ಯೋಚನೆಗಳೇ ಇಲ್ಲ. ಈಗಲೂ ಕೂಡ ಸಂಕಷ್ಟದಿಂದ ಪಾರಾಗ್ತಾರೆ ಅಂತ ಹೇಳ್ತಿದ್ರೆ ಅಲ್ಟಿಮೇಟ್ಲಿ. ಯಾಕಂದ್ರೆ ಈಸ್ ನಾಟ್ ಓನ್ಲಿ ದ ಪರ್ಸನ್, ಈ ಸರೌಂಡೆಡ್ ಬೈ ಮೆನಿ ಪರ್ಸನಾಲಿಟೀಸ್. ಅವರಲ್ಲಿ ಎಷ್ಟೋ ಮಂದಿ ಯೋಗ್ಯರಿದ್ದಾರೆ, ಇಲ್ಲಂತಲ್ಲ ಹೇಳ್ತಾ ಇರೋದು. ಅಂಥ ಒಂದು ಸಂದರ್ಭದಲ್ಲಿ ಇವರ ಒಂದು ಕುರ್ಚಿಯನ್ನು ಉಳಿಸ್ಕೊಳ್ಳೋ ಪರಿಸ್ಥಿತಿ ಕೂಡ ಉಂಟು ಮಾಡುವಂಥ ವ್ಯವಸ್ಥೆ ಇದೆ. ಆದರೆ ಇದಕ್ಕೆಲ್ಲ ಕ್ರೋಢೀಕರಿಸಿ ಹೇಳಬೇಕಂದ್ರೆ ಕೆಲವೊಂದು ತೆಲೆಗಳು ಉರುಳೋದಂತೂ ಸರ್ವಸಾಮಾನ್ಯ. ಅದನ್ನು ಬಿಟ್ಟರೆ ಇವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಕೇಂದ್ರದಿಂದ, ಕೇಂದ್ರ ಅಂತ ಅನ್ನೋದೇ ಪರ್ಟಿಕ್ಯುಲರ್ಲಿ ಮಂಡ್ಯ, ಮೋಸ್ಟ್ಲಿ ಅವರು ಡೆಲ್ಲಿಗೆ ಹೋಗ್ತಾ ಇರ್ಬೋದು, ಅಲ್ಲಿರುವಂತಹ ವಯೋವೃದ್ಧ ರಾಜಕಾರಣಿಗಳ ಸಲಹೆಯ ಮೇರೆಗೆ ಇವರು ತಾವು ಶಾಂತ ರೀತಿಯಿಂದ ತಮ್ಮ ಒಂದು ರಾಜಕೀಯ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆಗಳಿದೆ. ನೋಡೋಣ ಏನಾಗುತ್ತೆ. ನೀವೇನು ಹೇಳ್ತೀರಿ ಯಡಿಯೂರಪ್ಪರ ಗ್ರಹವತಿ ಬಗ್ಗೆ? ಇವತ್ತಿನ ದಿವಸ ಈ ಯಡಿಯೂರಪ್ಪನ ಒಂದು ಪ್ರಕರಣ ಯಾವ ರೀತಿ ಇದೆ ಅಂದರೆ, ಸೀಗೆ ಪೊದೆಯಲ್ಲಿ ಗುಬ್ಬಚ್ಚಿ ಸಿಕ್ಕಾಕೊಂಡು ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಆ ಒಂದು ಗುಬ್ಬಚ್ಚಿ ಯಾವ ಕಡೆ ಹೋಗ್ಬೇಕಂತಕ್ಕಂಥ ವಿಚಾರನೇ ಬಂದಿಲ್ಲ. ಅಂಥ ಪ್ರಕರಣದಲ್ಲಿ ಇವತ್ತು ನಾವು ಹಿಂದಿನ ಪ್ರಕರಣಗಳೆಲ್ಲ ಫ್ರಮ್ ಸ್ಟಾರ್ಟಿಂಗ್ ಒಂದೊಂದು ಪ್ರಕರಣವನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಆದರೆ ಇವತ್ತಿರ್ತಕ್ಕಂಥ ಪ್ರಕರಣ ಈ ಸೀಗೆ ಪೊದೆಯಲ್ಲಿ ಒಂದು ಗುಬ್ಬಚ್ಚಿ ಸೇರ್ಕೊಂಡು ಯಾವ ರೀತಿ ಹೊರಗಡೆ ಬರಬೇಕೋ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ಶಾಂತಚಿತ್ತರಾಗಿರ್ತಕ್ಕಂಥ ವಿಚಾರ ಅವರು ಬೆಳವಣಿಗೆ ಮಾಡ್ಕೊಂಡಿರಬೇಕು. ಇದು ಯಾಕಪ್ಪ ಅಂದರೆ, ಹಿಂದೆ ದೇವರಾಜರ್ಸ್ ಕಾಲದಿಂದ ನಾವು ಪ್ರತಿಯೊಂದು ಒಬ್ಬ ಮುಖ್ಯಮಂತ್ರಿಗಳ ವಿಚಾರವನ್ನು ನಾವು ಅನಲೈಸ್ ಮಾಡಿದ್ದೀವಿ. ಈವನ್ JH ಪಾಟೀಲ್ ಅವರು ಕೆಲವಾರು ವಿಚಾರಗಳನ್ನು ಅನಲೈಸ್ ಮಾಡಿದ್ದೀವಿ. ಆದರೆ ಇಂಥ ಒಂದು ಸಂಕಷ್ಟಗಳು ಬಂದಾಗ ಯಾವ ರೀತಿ ಹೋಗುತ್ತೆ ಅಂತ ನಾವು ಭವಿಷ್ಯಕಾರರು ಕೂಡ ಹೇಳೋಕ್ಕೆ ಸಾಧ್ಯತೆ ಇಲ್ಲ. ಆ ಥರ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮೇಡಮ್. ಓಕೆ,
ಓಕೆ, ನಿಮ್ಮೆಲ್ಲ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಮುಖ್ಯಮಂತ್ರಿ BS ಯಡಿಯೂರಪ್ಪರ ನಂತರ ಕೂಡ ಇನ್ನೂ ಪ್ರಮುಖ ವ್ಯಕ್ತಿಗಳಿದ್ದಾರೆ, ಪ್ರಮುಖ ನಾಯಕರಿದ್ದಾರೆ. ಅವರೆಲ್ಲರ ಜಾತಕ ಕೂಡ ನೋಡ್ತಿರೋ ಗ್ರಹಚಾರ ಹೇಗಿದೆ ಅನ್ನುವಂಥದ್ದು, ಗ್ರಹಗತಿಗಳ ಪ್ರಭಾವ ಹೇಗಿದೆ, ಈಗ ಅವರ ಟೈಮ್ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸಣ್ಣ ಬ್ರೇಕ್ ನಂತರ.